ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಪ್ರೋ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ಪವನ್ ಶೆರಾವತ್ ರವರನ್ನು ಯಾವೆಲ್ಲ ತಂಡಗಳು ಈಗಾಗಲೇ ಆಕ್ಷನ್ನಲ್ಲಿ ಟಾರ್ಗೆಟ್ ಮಾಡಿಕೊಳ್ಳುತ್ತದೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಅಪ್ಡೇಟನ್ನು ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಸಹ ಪವನ್ ಶೆರಾವತ್ ಅಭಿಮಾನಿ ಹಾಗೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ಇವತ್ತಿನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೋಡುವುದಾದರೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಖಂಡಿತವಾಗಿಯೂ ಪವನ್ ಶೆರಾವತ್ ರವರನ್ನು ಪ್ರೋ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಆಕ್ಷನ್ನಲ್ಲಿ ಟಾರ್ಗೆಟ್ ಮಾಡಿಕೊಳ್ಳುತ್ತದೆ. ಆದರೆ ನಾವು ನೋಡಬಹುದು ನಮ್ಮ ಒಂದು ಬುಲ್ಸ್ ತಂಡದ ಪ್ಯೂರ್ಸ್ ತುಂಬ ಕಡಿಮೆ ಇದೆ ಸ್ನೇಹಿತರೆ. ಸುಮಾರು 3 ರಿಂದ 4 ಕೋಟಿ ಮಾತ್ರ ನಮ್ಮ ಒಂದು ಬುಲ್ಸ್ ತಂಡವು ಆಕ್ಷನ್ನಲ್ಲಿ ಒಳಗೊಂಡಿರುತ್ತದೆ ಸ್ನೇಹಿತರೆ. ಇಷ್ಟು ಅಮೌಂಟ್ದಲ್ಲಿ ಪವನ್ ಶೆರಾವತ್ ರವರನ್ನು ತೆಗೆದುಕೊಂಡು ಬರಲಿಕ್ಕೆ ತುಂಬ ಕಠಿಣವಾಗುತ್ತದೆ. ಏಕೆಂದರೆ ಪವನ್ ಶೆರಾವತ್ ರವರು ಈಗಾಗಲೇ ಹೈ ರೇಟಿಂಗ್ ಅಮೌಂಟ್ ನಿಮಗೆಲ್ಲರೂ ಗೊತ್ತಿರಬಹುದು ಸ್ನೇಹಿತರೆ. ಸುಮಾರು 2 ರಿಂದ 3 ಕೋಟಿ ತನಕ ಎಲ್ಲ ತಂಡಗಳು ಅವರನ್ನು ಪರ್ಚೇಸ್ ಮಾಡಲಿಕ್ಕೆ ನೋಡುತ್ತಾರೆ. ತದನಂತರ ಸೆಕೆಂಡ್ ಟೀಮ್ ನೋಡುವುದಾದರೆ ಸ್ನೇಹಿತರೆ, ಬೆಂಗಾಲ್ ವಾರಿಯರ್ಸ್ ತಂಡದ ಪ್ಯೂರ್ಸ್ ಅಮೌಂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಸ್ನೇಹಿತರೆ. ಹಾಗಾಗಿ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ ಪವನ್ ಶೆರಾವತ್ ರವರು ಸೀಸನ್ 13ರ ಒಂದು ಪ್ರೋ ಕಬಡ್ಡಿ ಲೀಗನ್ನು ಆಡಬಹುದು ಎಂದು ನಾನು ನೋಡುತ್ತೇನೆ ಸ್ನೇಹಿತರೆ. ಏಕೆಂದರೆ ಅವರ ಅಮೌಂಟ್ ಸುಮಾರು 9 ರಿಂದ 10 ಕೋಟಿಯವರೆಗೆ ಪ್ಯೂರ್ಸ್ ಅನ್ನು ಒಳಗೊಂಡಿದ್ದಾರೆ. ಹಾಗಾಗಿ ಬೆಂಗಾಲ್ ವಾರಿಯರ್ಸ್ ತಂಡವು ಪವನ್ ಶೆರಾವತ್ ರವರನ್ನು ಪರ್ಚೇಸ್ ಮಾಡಿಕೊಳ್ಳಲು ಕೈಯನ್ನು ಮುಂದೆ ಮಾಡುತ್ತದೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಟೀಮ್ ನೋಡುವುದಾದರೆ ನಾವು ದಬಂಗ್ ದಿಲ್ಲಿ. ಈ ತಂಡವು ಸಹ ಉತ್ತಮವಾಗಿರುವಂತಹ ಅಮೌಂಟನ್ನು ಒಳಗೊಂಡಿದ್ದೆ ಪ್ರೋ ಕಬಡ್ಡಿ ಲೀಗ್ನ ಆಕ್ಷನ್ನಲ್ಲಿ ಸ್ನೇಹಿತರೆ. ಹಾಗಾಗಿ ಪವನ್ ಶೆರಾವತ್ ರವರನ್ನು ಈ ಟಾಪ್ 2 ಟೀಮ್ನಲ್ಲಿ ಯಾರಾದರೂ ಆಯ್ಕೆ ಮಾಡಿಕೊಳ್ಳಬಹುದು. ಏನಾದರೂ ಒಂದು ಚಾನ್ಸಸ್ ಅಂದರೆ ಸ್ನೇಹಿತರೆ ನೋಡಬಹುದು, ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಉತ್ತಮವಾಗಿರುವಂಥ ಆಟಗಾರರನ್ನು ಈಗಾಗಲೇ ಹೊಂದಿಕೊಂಡಿದೆ. ಆದರೆ ಪ್ರೋ ಕಬಡ್ಡಿ ಲೀಗ್ನಲ್ಲಿ ನಮ್ಮ ಒಂದು ಪವನ್ ಶೆರಾವತ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದರೆ ಒಂದು ಖುಷಿಯ ವಿಚಾರ ಎಂದು ನಾವು ಫ್ರಾನ್ಸ್ನಲ್ಲಿ ಹೇಳಬಹುದು. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರಕಾರವಾಗಿ ಪವನ್ ಶೆರಾವತ್ ರವರು ಬುಲ್ಸ್ ತಂಡಕ್ಕೆ ಬರುವ ಚಾನ್ಸಸ್ ಎಷ್ಟಿದೆಯೋ ಎಂಬುದರ ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬುಲ್ಸ್ ತಂಡದ ರಿಟರ್ನ್ ಪ್ಲೇಯರ್ಸ್ಗಳಲ್ಲಿ ಯಾರು ಆಯ್ಕೆ ಆಗಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋವನ್ನು ಮಾಡಿಕೊಡುತ್ತೇನೆ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ ಸ್ನೇಹಿತರೆ.